ಸರ್ ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ಸರ್, ಮಾತಾಡಿ ಸರ್. ಸರ್ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ. ಸರ್ ನಾನು ನಮ್ಮ ತಾಯಿಗೋಸ್ಕರನ ಈ ಮ್ಯಾಟ್ರಸ್ ಅನ್ನ ಭೀಮಾಶಂಕರ್ ಮುಖಾಂತರ ನಾನು ತಗೊಂಡ್ಬಿಟ್ಟೆ ಸರ್. ಯಾಕಂದ್ರೆ ಅವ್ರು ಹೇಳಿದ ಕೂಡಲೇ ನಾನು ತಗೊಂಡ್ಬಿಟ್ಟೆ. ನಮ್ಮ ತಾಯಿಯವರಿಗೆ ತುಂಬಾನೇ ಹೆಲ್ತ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಇತ್ತು ಸರ್. ಅಂದ್ರೆ ಬ್ಯಾಕ್ ಪೇನ್ ಇರ್ಬೋದು, ಮತ್ತೆ ಸುಸ್ತಾಗಿರ್ಬೋದು. ನೋಡ್ಬೇಕಂತ ಹೇಳಿದ್ರೆ ಮೇಡಮ್, ವಾರದಲ್ಲಿ ಎರಡು ಸರ್ತಿ ನಾವು ಹಾಸ್ಪಿಟಲ್ ಹೋಗಿ ಬರ್ತಾನೆ ಇದ್ದೇವೆ ಸರ್, ಬರ್ತಾನೆ ಇದ್ದೇವೆ. ಅದ್ರ ಜೊತೆಯಲ್ಲಿ ಮತ್ತೆ ಅವರಿಗೆ ನ್ಯೂಟ್ರಿಷನ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೇವೆ ಸರ್. ಒಂದು ದಿವಸಕ್ಕೆ ಏನಿಲ್ಲ ಅಂದ್ರೆ 300 ರೂಪಾಯಿ ಖರ್ಚಾಗ್ತದೆ ಸರ್, ಅವ್ರು ಆರೋಗ್ಯವಾಗಿ ಇರ್ಬೇಕಂದ್ರೆ. ಸೊ ಒಂದು ದಿವಸಕ್ಕೆ 300 ರೂಪಾಯಿ ಅವ್ರಿಗೆ ಖರ್ಚ ಆದ್ರೂ ಕೂಡ ಅವರಲ್ಲಿ ಇನ್ನೂ ಅಷ್ಟು ಸ್ಯಾಟಿಸ್ಫೈಡ್ ಆರೋಗ್ಯ ಕಾಣಿಸ್ಲಿಲ್ಲ. ಸೊ ಇಲ್ಲಿ ಹಳ್ಳಿ ಪದ್ಧತಿಯಿಂದ ದುಡಿಯೋದೇ ಒಂದು 400-500 ಒಂದ್ ದಿವಸಕ್ಕೆ. ಬಟ್ ಇರೋ ಬರೋದೆಲ್ಲ ಅವರಿಗೆ ನಾವು ಖರ್ಚು ಮಾಡ್ತಾ ಇದ್ರೆ ನಮ್ಮ ಪರಿಸ್ಥಿತಿನೂ ಕೂಡ ತುಂಬಾ ಇದಕ್ಕೆ ಹೋಗ್ತಾ ಇತ್ತು ಸರ್. ಅದರಿಂದ ನಾನ್ ಏನ್ ಮಾಡಿದೆ ಅಂತಂದ್ರೆ, ನೋಡೋಣ ನಮ್ ತಾಯಿಗೆ ಎಲ್ಲಾನು ಮಾಡಿದ್ವಿ, ಇನ್ನೇನ್ ಉಳಿದಿದಪ್ಪ ಅಂತ ಅನ್ಕೊಂಡು ನಾನ್ ಸುಮ್ನೆ ಕೂತಿರ್ಬೇಕಾದ್ರೆ ಭೀಮಾಶಂಕರ್ ಸರ್ ಪರಿಚಯ ಆದ್ರು. ಸರ್ ನೀರ್ ಕುಡಿದ್ರೆ ಆರಾಮಾಗುತ್ತೆ, ಇಂಥೊಂದು ಬಂದಿದೆ ನೋಡಿ ಅಂತಂದ್ರು. ನಾನ್ ಅನ್ಕೊಂಡೆ ಅದೇ ನೀರ್ ಕುಡಿದ್ರೆ ಆರಾಮಾಗುತ್ತೆ ಸರ್ ಅಂತ ಅನ್ಕೊಂಡೆ. ಆಮೇಲೆ ನೋಡೇ ಬಿಡೋಣ, ಎಲ್ಲಾನು ನೋಡಿದ್ವಿ, ಇದು ಒಂದು ನೋಡೇ ಬಿಡೋಣ ಅಂತ ಅನ್ಕೊಂಡು ಅದನ್ನ ಪರ್ಚೇಸ್ ಮಾಡಿ ನಮ್ ತಾಯಿಯವ್ರಿಗೆ ಕೊಡ್ಸಿದ್ದೆ ಸರ್. ಕೊಡ್ಸಿದ ನಂತರ ಸರ್ ಅವರು ವಿತಿನ್ ಒಂದು 15 ಡೇಸ್ ಅಲ್ಲಿ ಅವರು ಬ್ಯಾಕ್ ಪೇನ್ ಇಂದ ಫುಲ್ ಆರಾಮ್ ಅಂದ್ರೆ ಕ್ಯೂರ್ ಆದ್ರು ಸರ್. ಅಲ್ಲಿಂದ ನನಗೆ ಫುಲ್ ಕಾನ್ಫಿಡೆಂಟ್ ಬಂತು, ಇದೇನು ಈ ಬ್ಯಾಕ್ ಪೇನ್ ಸಲುವಾಗಿ ಎಷ್ಟೆಲ್ಲ ದುಡ್ಡು ಹಾಕಿದೀವಿ, ಬರೀ ಇದೊಂದು ಮ್ಯಾಟ್ರಸ್ ತಗೊಂಡ್ರೆ ಇದರಲ್ಲಿ ಏನ್ ಇಂತ ಶಕ್ತಿ ಇದೆ ಅಂತ ಹೇಳಿ ನಾನು ಅದನ್ನ ತಿಳ್ಕೊಂಡೆ ಸರ್. ಮತ್ ನಮ್ಮ ತಂದೆಯವರಿಗೆ ಕೂಡ ಅದನ್ನ ಕೊಡಿಸ್ದೆ. ನಮ್ಮ ತಂದೆಯವ್ರು ಕೂಡ ದಮ್ ಬರ್ತಾ ಇತ್ತು ಸರ್, ಅಂದ್ರೆ ಮೆಟ್ಲ್ ಹತ್ಬೇಕಾದ್ರೆ. ಅದೇ ಅವ್ರಿಗೆ ರಿಸ್ಟ್ ಬ್ಯಾಂಡ್ ಕೈಯಲ್ಲಿ ಕಟ್ಟಿ ನೀರು ವಾಟರ್ ಎನರ್ಜಿ ಪ್ಯಾಡ್ ಇಂದ ನೀರು ಕುಡಿಸಿ ಅವ್ರಿಗೆ ಮೆಟ್ಲ್ ಹತ್ತಕ್ ಹೇಳ್ದೆ ಸರ್. ಮೈಲಾಪುರ್, ಯಾದಗಿರಿಯಲ್ಲಿ ಮೈಲಾಪುರ್ ಗುಡ್ಡ ಅಂತ ಬರುತ್ತೆ ಸರ್. ಅದು ಸುಮಾರು 150 ಮೆಟ್ಲಿದೆ ಸರ್. ಅದು ಆ ಮೆಟ್ಲು ಹತ್ಬೇಕಾದ್ರೆ ಅವರು ಪ್ರತಿ ಸರ್ತಿ ಹೋಗ್ಬೇಕಾದ್ರೆ ಒಂದು 10 ಮೆಟ್ಲು ಸ್ಟೆಪ್ ಹತ್ತಿ ಕೂಡ್ತಾ ಇದ್ರು. ಮತ್ತೆ ಆ ಮೆಟ್ಲು ಕಂಪ್ಲೀಟ್ ಹತ್ತಿ ಏರ್ ಇಳಿದ್ರು ಕೂಡ ಅವ್ರಿಗೆ ಏನೂ ಆಗ್ಲಿಲ್ಲ ಸರ್. ಅಂದ್ರೆ ಏನು ದಮ್ಮೇ ಬರ್ಲಿಲ್ಲ. ನನಗೆ ಆಶ್ಚರ್ಯ ಆಗ್ಬಿಡ್ತು, ಏನು ಇಂಥದ್ರಲ್ಲಿ ಈ ತರ ಇದರಲ್ಲಿ ರಿಸಲ್ಟ್ ಇದೆ ಅಂತ ಅನ್ಕೊಂಡ್ಬಿಟ್ಟೆ. ಅವರಿಂದಾಗಿ ಮತ್ತೆ ನನಗೂ ಕೂಡ ಬ್ಯಾಕ್ ಪೇನ್ ಇತ್ತು ಸರ್, ಅದು ಕೂಡ ಕಮ್ಮಿ ಆಯ್ತು. ನಾನು ಇದ್ರಲ್ಲಿ ಏನೋ ಶಕ್ತಿ ಇದೆ, ಇದನ್ನ ನೋಡ್ಬೇಕು ಅಂತ ಅನ್ಕೊಂಡೆ. ಮತ್ತೆ ನಾನು ಗೊತ್ತಿರೋರಿಗೆಲ್ಲ ಇದನ್ನ ಪ್ರಮೋಟ್ ಮಾಡ್ತಾ ಹೋದೆ ಸರ್. ಒಂದು ಮಿರಾಕಲ್ ರಿಸಲ್ಟ್ ಇದೆ ಸರ್, ನನಗೆ ನಂಬಕ್ ಅಸಾಧ್ಯ. ದಿಗ್ಗಾಂವಲ್ಲಿ ಬಂದಿದೆ ಸರ್. ಒಂದು 13 ವರ್ಷದ ಹುಡುಗಿ ಪರ್ಮನೆಂಟ್ಲಿ ಬೆಡ್ ರೆಸ್ಟ್, ಅಂದ್ರೆ ಕೈಕಾಲಲ್ಲಿ ಏನೋ ಶಕ್ತಿನೇ ಇಲ್ಲ. ಅವರಿಗೆ ತಾಯಿ ಬಂದು ಹಿಂಗ್ ಎಬ್ಬಿಸಿ ಮತ್ತೆ ಊಟ ಮಾಡಿಸಿ ಮತ್ತೆ ಮಲಗಿಸ್ಬೇಕಾಗಿತ್ತು. ಅಂದ್ರೆ ಯಾವ್ದೇ ಸಪೋರ್ಟ್ ಇಲ್ಲದೆ ಆ ಹುಡುಗಿ ಎದ್ದೊಳ್ತಾ ಇರ್ಲಿಲ್ಲ. ಅಂತ ಒಂದು ಹುಡುಗಿ ಇವ್ ಮ್ಯಾಟ್ರಸ್ ಕೊಟ್ಟಿದ ತಕ್ಷಣ ಸರ್ ಒಂದು 15 ದಿವಸದಲ್ಲಿ ತಂತಾನೆ ಎದ್ದು ಕುಂತು, ಅಂದ್ರೆ ಗಾಡಿ ಸಪೋರ್ಟ್ ತಗೊಂಡು ಇವಾಗ ನಡೀತಾ ಇದ್ದಾಳೆ. ಅಂದ್ರೆ ಅವರು ನಿನ್ನೆ ನಾನು ಹೋಗಿದ್ದೆ ಸರ್ ಅವ್ರ ಮನೆಗೆ ವಿಸಿಟಿಂಗ್ ಮಾಡಕ್ಕೆ. ಅವರು ಕೈ ಮುಗಿತಾ ಇದ್ದಾರೆ ಸರ್, ನೀವು ದೇವರು ಅಂತ ಹೇಳ್ತಾ ಇದಾರೆ ನಮ್ಮ ಪಾಲಿಗೆ. ನನಗಂತೂ ಒಂಥರ ಕಣ್ಣೀರೇ ಬಂದ್ಬಿಟ್ಟು ಸರ್, ಏನು ಇಂಥ ಮ್ಯಾಟ್ರಸ್ ಅಲ್ಲಿ ಇಂಥ ಒಂದು ಶಕ್ತಿ ಇದೆ. ಇದ್ರಲ್ಲಿ ಶಕ್ತಿ ನೋಡಿ ನನಗಂತೂ ತುಂಬಾನೇ ಸರ್, ಸುಮಾರು 40 ಜನಕ್ಕೆ ರೀಚ್ ಮಾಡಿದ್ವಿ ಸರ್. ಎಲ್ರು ಅಲ್ಟಿಮೇಟ್ ರಿಸಲ್ಟ್ ಕೊಡ್ತಾ ಇದಾರೆ ಸರ್. ಇದರಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿದವರು ಉದಾಹರಣೆ ಇಲ್ಲ ಸರ್. ಇಲ್ಲಿ ಬಂದಿರೋರು ಒಂದು 700 ಜನ ಇದೀವಿ ಸರ್ ನಾವು ಈ ಜೂಮ್ ಮೀಟಿಂಗ್ ಅಲ್ಲಿ. ಪ್ರತಿಯೊಬ್ಬರಿಗೆ ಒಂದು ರಿಸಲ್ಟ್ ಬಂದಿರುತ್ತೆ ಸರ್. ಆ ರಿಸಲ್ಟ್ ಬಂದಿರೋದಕ್ಕೋಸ್ಕರ ನಾವು ಇಲ್ಲಿ ಉಳಿದಿದ್ದೀವಿ. ಸೊ ಹೇಳ್ತಾ ಹೋದ್ರೆ ನನಗೆ ಜಾಸ್ತಿ ಸಮಯ ಸಾಕಾಗಲ್ಲ ಸರ್, ಯಾಕಂದ್ರೆ ನಾನು ತುಂಬಾ ಜನಕ್ಕೆ ಪರಿಚಯ ಮಾಡಿಸಿದ್ದೀನಿ. ಈ ಪ್ರಾಡಕ್ಟ್ ಸರ್ ದೇವಮಾನವ ಅಂತೇಳಿ ಹೇಳ್ಬೋದು ಸರ್. ಡಾಕ್ಟರ್ ಸಾಗರ್ ಜೋಶಿ ಅವರು ಇದನ್ನ ಎಲ್ರು ಯೂಸ್ ಮಾಡ್ಬೇಕು ಸರ್. ಇವತ್ತಿನ ಚಳಿಗಾಲ ದಿವಸದಲ್ಲಿ ರಕ್ತ ಹೆಪ್ಪುಗಟ್ತಾ ಇದೆ. ನಮ್ ಪ್ರಾಡಕ್ಟ್ ಸರ್ ಏನ್ ಮಾಡ್ತಾ ಇದ್ದಾನೆ, ರಕ್ತ ಹೆಪ್ಪುಗಟ್ಟೋದನ್ನ ತಡಿತಾ ಇದೆ. ಸೊ ಬೆಸ್ಟ್ ಪ್ರಾಡಕ್ಟ್ ಸರ್. ಇದನ್ನ ನಮ್ ದೇಶಕ್ಕೆ ರೀಚ್ ಮಾಡ್ತಕ್ಕಂತ ಡಾಕ್ಟರ್ ಸಾಗರ್ ಜೋಶಿ ಅವರಿಗೆ ಪ್ರಣಾಮ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು.